ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯದ ಸ್ಥಾನಮಾನಕ್ಕಾಗಿ ಒತ್ತಾಯಿಸಿ ಲಡಾಖ್ನಲ್ಲಿ ನಡೀತಾ ಇರೋ ಪ್ರತಿಭಟನೆ ಮತ್ತಷ್ಟು ಹಿಂಸಾತ್ಮಕ ರೂಪಕ್ಕೆ ತಿರುಗ್ತಾ ಇದ್ದ ಹಾಗೆ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ಲಡಾಖ್ನಲ್ಲಿ ಸೇನೆ ನಿಯೋಜನೆ ಮಾಡಿದೆ. ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಸಿಆರ್ಪಿಎಫ್ ಹಾಗೂ ಸ್ಥಳೀಯ ಪೊಲೀಸರನ್ನ ಹಾಕಲಾಗಿದೆ. ಲೇಹ್ ಸೇರಿದ ಹಾಗೆ ಲಡಾಖ್ನ ಹಲವು ಪ್ರದೇಶಗಳಲ್ಲಿ ಕರ್ಫ್ಯೂ ಹಾಕಲಾಗಿದೆ. ಹಲವು ಕಡೆ ಅಂಗಡಿ ಮುಂಗಟ್ಟು, ಮಾರ್ಕೆಟ್ಗಳನ್ನು ಬಂದ್ ಮಾಡಲಾಗಿದೆ. ಗಲಾಟೆಯಲ್ಲಿ ಗಾಯಗೊಂಡವರ ಸಂಖ್ಯೆ 90ಕ್ಕೆ ಏರಿಕೆಯಾಗಿದೆ. ಅಷ್ಟೇ ಅಲ್ಲ, ಆಘಾತಕಾರಿ ಅನ್ನೋ ಹಾಗೆ ಇದರಲ್ಲಿ ವಿದೇಶಿಗರು ಕೂಡ ಪಾಲ್ಗೊಂಡಿದ್ದಾರೆ. 7 ನೇಪಾಳಿಗರಿಗೂ ಇಂಜುರಿಯಾಗಿದೆ. ಶಾಂತಿ ಸುವ್ಯವಸ್ಥೆ ಹಾಳು ಮಾಡುತ್ತಿದ್ದಾರೆ ಅಂತ ಕನಿಷ್ಠ 50 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅತ್ತ ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಕವಿಂದರ್ ಗುಪ್ತಾ ಈ ಕುರಿತು ಮಾತನಾಡಿದ್ದಾರೆ. ಪ್ರತಿಭಟನೆ ಹಿಂಸಾಚಾರದ ಹಿಂದೆ ವಿದೇಶಿ ಶಕ್ತಿಗಳ ಪಿತೂರಿ ಇದೆ, ಅದರ ಪರಿಣಾಮವಾಗಿಯೇ ಹೀಗೆಲ್ಲ ಆಗ್ತಾ ಇದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಡೋ ಹಕ್ಕಿದೆ, ಆದರೆ ಶಾಂತಿಯುತ ರೀತಿಯಲ್ಲಿ ಪ್ರತಿಭಟಿಸಬೇಕು. ಇಲ್ಲಿ ಲಡಾಖ್ ಜನರನ್ನ ಪ್ರಚೋದಿಸೋಕೆ ಕೆಲವರು ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ನಡೀತಿರೋ ಪ್ರೊಟೆಸ್ಟ್ ಅನ್ನ ಬಾಂಗ್ಲಾ, ನೇಪಾಳಕ್ಕೆ ಹೋಲಿಕೆ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಈ ಹಿಂದೆ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿ ರಾಜ್ಯವನ್ನ 2 ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಿಸಿದಾಗ ಲಡಾಖ್ ಜನ ಸ್ವಾಗತಿಸಿದ್ರು, ಆಗ ಸಂಭ್ರಮಿಸಿದ್ರು. ಆದರೆ ಕೆಲವರು ಈಗ ಇಲ್ಲಿಗೆ ಬಂದು ಪ್ರಚೋದನೆ ಕೊಡ್ತಿದ್ದಾರೆ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಗುಪ್ತಾ ಸ್ಥಳೀಯ ಅಧಿಕಾರಿಗಳೊಂದಿಗೆ ಭದ್ರತೆ ಕುರಿತು ಹೈ ಲೆವೆಲ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಇನ್ನು ಲಡಾಖ್ನಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗೆ ಸೋನಂ ವಾಂಗ್ಚುಕ್ ಕಾರಣ. ಅವರ ಪ್ರಚೋದನಕಾರಿ ಹೇಳಿಕೆಯಿಂದ ಇಷ್ಟೆಲ್ಲ ಆಗ್ತಿದೆ ಅಂತ ಕೇಂದ್ರ ಸರ್ಕಾರ ಆರೋಪ ಮಾಡಿದೆ. ಅಧಿಕೃತ ಹೇಳಿಕೆಯಲ್ಲಿ ಈ ರೀತಿ ಉಲ್ಲೇಖಿಸಿದೆ. ಅಷ್ಟೇ ಅಲ್ಲ, ಸೋನಂ ವಾಂಗ್ಚುಕ್ ವಿರುದ್ಧ ಸಿಬಿಐ ತನಿಖೆ ಕೂಡ ಶುರು ಮಾಡಿದೆ. ವಾಂಗ್ಚುಕ್ ನಡೆಸ್ತಾ ಇರೋ ಸಂಸ್ಥೆಗಳಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ FCRA ಉಲ್ಲಂಘನೆಯಾಗಿದೆ ಅನ್ನೋ ಆರೋಪದ ಮೇಲೆ ತನಿಖೆ ಶುರುವಾಗಿದೆ. ಇನ್ನು ಈ ತನಿಖೆ ಬಗ್ಗೆ ವಾಂಗ್ಚುಕ್ ರಿಯಾಕ್ಟ್ ಮಾಡಿದ್ದಾರೆ. ಕಳೆದ 10 ದಿನಗಳ ಹಿಂದಷ್ಟೇ ಸಿಬಿಐ ಟೀಮ್ ಬಂದಿತ್ತು. ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ಟರ್ನೇಟಿವ್ಸ್ ಲಡಾಖ್ HIAL ನಲ್ಲಿ FCRA ರೂಲ್ಸ್ ಬ್ರೇಕ್ ಆಗಿರಬಹುದು ಅಂತ ಕೇಂದ್ರ ಗೃಹ ಸಚಿವಾಲಯ ದೂರನ್ನ ಕೊಟ್ಟಿತ್ತು. ಅದರಲ್ಲಿ ನಾವು ವಿದೇಶಗಳಿಂದ ಫಂಡ್ ತಗೊಳ್ಳೋಕೆ FCRA ನಿಂದ ಕ್ಲಿಯರೆನ್ಸ್ ತಗೊಂಡಿಲ್ಲ ಅಂತ ಹೇಳಲಾಗಿದೆ. ಆದರೆ ನಮಗೆ ವಿದೇಶಿ ಫಂಡ್ ಮೇಲೆ ಡಿಪೆಂಡ್ ಆಗೋ ಅಗತ್ಯ ಇಲ್ಲ, ನಾವು ಜ್ಞಾನಾರ್ಜನೆ ಮೂಲಕವೇ ಆದಾಯ ಹೆಚ್ಚಿಸ್ಕೊಳ್ತೀವಿ. ಆದರೆ ಅದನ್ನೇ ಅವರು ಫಾರಿನ್ ಫಂಡ್ ಅಂತ ಅನ್ಕೊಂಡಿದ್ದಾರೆ ಅಂತ ವಾಂಗ್ಚುಕ್ ಹೇಳಿದ್ದಾರೆ. ಅಲ್ಲದೆ ನನ್ನನ್ನು ಅರೆಸ್ಟ್ ಮಾಡಿದ್ರೆ ಈ ಪ್ರತಿಭಟನೆ ಇನ್ನೂ ಜಾಸ್ತಿ ಆಗಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇವಾಗ ಅಪ್ಡೇಟ್ ಬರ್ತಾ ಇದೆ. ಸೋನಂ ವಾಂಗ್ಚುಕ್ರ ದಿ ಸ್ಟೂಡೆಂಟ್ಸ್ ಎಜುಕೇಷನಲ್ ಅಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಖ್ ಅನ್ನೋ ಈ NGO ಏನಿತ್ತು, ಅದರ ಫಾರಿನ್ ಫಂಡಿಂಗ್ ಲೈಸೆನ್ಸ್ ಅನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ. FCRA ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರ ಈ ನಿರ್ಧಾರ ತಗೊಂಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದು ಲಡಾಖ್ನಲ್ಲಿನ ಬಿಜೆಪಿ ಕಚೇರಿ ಧ್ವಂಸಕ್ಕೆ ಕಾಂಗ್ರೆಸ್ ಕಾರಣ ಅಂತ ಬಿಜೆಪಿ ಆರೋಪಿಸಿದೆ. ಕಾಂಗ್ರೆಸ್ ಕೌನ್ಸಿಲರ್ ಪುತ್ಸಾಂಗ್ ಈ ಹೋರಾಟವನ್ನ ಮುನ್ನಡೆಸಿದ್ರು, ಕೈಯಲ್ಲಿ ಆಯುಧ ಹಿಡ್ಕೊಂಡು ಓಡಾಡಿದ್ದಾರೆ ಅಂತ ಫೋಟೋ ಕೂಡ ಶೇರ್ ಮಾಡಿದೆ. ಈ ನಡುವೆ ಕಾಶ್ಮೀರವನ್ನ ಆಳ್ತಿರೋ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ನಾಯಕ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಲಡಾಖ್ ವಿಚಾರವಾಗಿ ಅಲ್ಲಿನ ಜನರೊಂದಿಗೆ ಕೇಂದ್ರ ಸರ್ಕಾರ ಮಾತುಕತೆಗೆ ಮುಂದಾಗಬೇಕು. ಚೀನಾ ಈಗ ಆಲ್ರೆಡಿ ಈ ಪ್ರದೇಶವನ್ನ ಕಬಳಿಸಿಕೊಳ್ಳೋಕೆ ಹೊಂಚು ಹಾಕಿದೆ. ಆದಷ್ಟು ಬೇಗ ಆ ಜನರ ಸಮಸ್ಯೆ ಬಗೆಹರಿಸಬೇಕು ಅಂತ ನ್ಯಾಷನಲ್ ಕಾನ್ಫರೆನ್ಸ್ನ ಒಮರ್ ಅಬ್ದುಲ್ಲಾ ಅವರ ಅಪ್ಪ ಫಾರೂಕ್ ಅಬ್ದುಲ್ಲಾ, ಸೀನಿಯರ್ ಅಬ್ದುಲ್ಲಾ ಆಗ್ರಹಿಸಿದ್ದಾರೆ. ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ HALನಿಂದ 97 ತೇಜಸ್ MK1A ಫೈಟರ್ ಜೆಟ್ಗಳನ್ನು ಖರೀದಿ ಮಾಡೋಕೆ ಕೇಂದ್ರ ಸರ್ಕಾರ ಈಗ ಫೈನಲಿ ಗ್ರೀನ್ ಸಿಗ್ನಲ್ ಓಕೆ ಮಾಡಿದೆ. ಅಲ್ಲದೆ ಇದಕ್ಕಾಗಿ 62,370 ಕೋಟಿ ರೂಪಾಯಿ ಡೀಲ್ಗೆ ಸೈನ್ ಹಾಕಲಾಗಿದೆ. ಡೀಲ್ ಪ್ರಕಾರ 68 ಸಿಂಗಲ್ ಸೀಟ್ ಫೈಟರ್ ಏರ್ಕ್ರಾಫ್ಟ್ ಮತ್ತು 29 ಟ್ವಿನ್ ಸೀಟ್ ಟ್ರೈನರ್ ಏರ್ಕ್ರಾಫ್ಟ್ಗಳು ಹಾಗೂ ನಮ್ಮ ವಾಯುಪಡೆಗೆ ಬೇಕಾದ ಇತರ ಎಕ್ವಿಪ್ಮೆಂಟ್ಗಳನ್ನು HAL ಒದಗಿಸಬೇಕು. 2027-28ರಲ್ಲಿ ಇವುಗಳ ಡೆಲಿವರಿ ಸ್ಟಾರ್ಟ್ ಆಗುತ್ತೆ. ಮುಂದಿನ 6 ವರ್ಷಗಳ ಅವಧಿಯಲ್ಲಿ ಎಲ್ಲಾ ಜೆಟ್ಗಳು ಸೇನೆಗೆ ಸೇರ್ಕೊಳ್ಳೋ ನಿರೀಕ್ಷೆ ಇದೆ.
ಈ ಹಿಂದೆ 2021 ಫೆಬ್ರವರಿಯಲ್ಲಿ 83 ತೇಜಸ್ MK-1A ಏರ್ಕ್ರಾಫ್ಟ್ಗಳಿಗಾಗಿ 46,898 ಕೋಟಿ ರೂಪಾಯಿ ವೆಚ್ಚದ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಆದರೆ ಆ ಪ್ರಾಜೆಕ್ಟ್ನಲ್ಲಿ ತುಂಬಾ ವಿಳಂಬ ಆಯಿತು. ಅದಕ್ಕೆ ಇಂಜಿನ್ ಸಿಗಲಿಲ್ಲ ಅಂತ ನಾನಾ ಕಾರಣ ಕೊಡ್ತಾ ಇದ್ರು. ಅದರ ಮಧ್ಯೆನೂ ಈಗ ಸರ್ಕಾರ ಈ ಆರ್ಡರ್ ಮಾಡಿದೆ. ಈ ಬಿಗ್ ಪ್ರೊಡಕ್ಷನ್ನಲ್ಲಿ ಸುಮಾರು 105 ಕಂಪನಿಗಳು ಇನ್ವಾಲ್ವ್ ಆಗಲಿವೆ. ಇದರಿಂದ ಒಪ್ಪಂದದ ಅವಧಿಯಲ್ಲಿ ವರ್ಷಕ್ಕೆ ಸುಮಾರು 11,750 ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಜಾಬ್ಗಳು ಸೃಷ್ಟಿಯಾಗಲಿವೆ. ಅಲ್ಲದೆ ಇದರಲ್ಲಿ 64% ದೇಸಿ ವಸ್ತುಗಳನ್ನೇ ಕಾಂಪೋನೆಂಟ್ಸ್ ಅನ್ನೇ ಬಳಸಲಾಗುತ್ತೆ. ಇನ್ನು ರಾಜ್ಯದ ಬುರ್ಡೆ ಫೈಲ್ಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಬುರ್ಡೆ ಗ್ಯಾಂಗ್ ರಾಜ್ಯ ಸರ್ಕಾರವನ್ನೇ ದಿಕ್ಕು ತಪ್ಪಿಸಿರೋದು ಮತ್ತೆ ಬಯಲಾಗಿದೆ. ಯಾಕಂದ್ರೆ SIT ರಚನೆಗೂ ಮುಂಚೆ ಕೋರ್ಟ್ ಅಂಗಳಕ್ಕೂ ಇದು ಹೋಗಿತ್ತು ಅನ್ಸಲ ಅಂತ ಗೊತ್ತಾಗಿದೆ. 1995ರಿಂದ 2004ರವರೆಗಿನ ಪ್ರಕರಣಗಳ ತನಿಖೆಗೆ SIT ರಚಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಬುರ್ಡೆ ಟೀಮ್ ವರ್ಷದ ಏಪ್ರಿಲ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿತ್ತು. ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಈ ವರ್ಷದ ಮೇ 5ನೇ ತಾರೀಕೆ, ಅಂದ್ರೆ ಇಡೀ ದೇಶ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗಬಹುದು ಅನ್ನೋ ಆತಂಕದಲ್ಲಿತ್ತಲ್ಲ, ಆ ಟೈಮ್ನಲ್ಲಿ ವಜಾ ಮಾಡಿತ್ತು ಅಂತ ಗೊತ್ತಾಗಿದೆ. ಈ ಸುದ್ದಿ ಈಗ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಈ ಗ್ಯಾಂಗ್ ಸರ್ಕಾರವನ್ನೇ ಮರಳು ಮಾಡ್ತಾ, ಸರ್ಕಾರ ಅಷ್ಟು ಸಿಂಪಲ್ ಹಾಗಾದ್ರೆ ಸರ್ಕಾರದ ಗಮನಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಜಾ ಆಗಿರೋದು ಗೊತ್ತೇ ಇರಲಿಲ್ವಾ ಅಂತ ಪ್ರಶ್ನೆ ಮಾಡಲಾಗ್ತಿದೆ. ಜೊತೆಗೆ ರಾಜ್ಯ ಗುಪ್ತಚರ ಇಲಾಖೆ ಮತ್ತು ಕಾನೂನು ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಕೂಡ ಆಹಾ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಯ್ಯ ಅಂತ ಕಾಮೆಂಟ್ರಿ ಕೊಡಲಾಗ್ತಿದೆ. ಇದರ ಬಗ್ಗೆ ರಾಜ್ಯದ ಗೃಹ ಮಂತ್ರಿ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಎಂದಿನಂತೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೇನೆ. ತಿಳ್ಕೊಂಡು ಮಾತನಾಡಿದ್ರೆ ಸಚಿವರಿಗೆ ಏನು ಗೊತ್ತಿಲ್ಲ ಅಂತೀರಿ, ಹೀಗಾಗಿ ತಿಳ್ಕೊಂಡು ಆಮೇಲೆ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಇತ್ತ ಸಿಎಂ ಈ ಬಗ್ಗೆ ಪ್ರಶ್ನೆ ಕೇಳಿದ್ರು ಕೂಡ ಪ್ರತಿಕ್ರಿಯೆ ಕೊಡದೆ ಇಂದಿನ ಸ್ವ್ಯಾಗ್ನಲ್ಲಿ ಹಂಗೆ ಮುಂದಕ್ಕೆ ಹೋಗಿದ್ದಾರೆ. ಇದಕ್ಕೆ JDS ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದೆ. ಧಾರ್ಮಿಕ ಸ್ಥಳದ ವಿರುದ್ಧ ನಡೀತಿರೋ ಷಡ್ಯಂತ್ರ ಮತ್ತು ಅಪಪ್ರಚಾರದ ಹಿಂದೆ ಪರೋಕ್ಷವಾಗಿ ಸಿದ್ದರಾಮಯ್ಯ ಸರ್ಕಾರದ ಕೈವಾಡ ಇರೋ ಅನುಮಾನಗಳು ಬಲವಾಗ್ತಿವೆ. ಈ ಕೇಸ್ ತನಿಖೆಗೆ SIT ರಚಿಸೋ ಮುನ್ನ PIL ಅರ್ಜಿ ಈ ಹಿಂದೆ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅನ್ನೋದನ್ನ ಯಾಕೆ ನಿಮಗೆ ಗಮನಕ್ಕೆ ಬಂದಿಲ್ಲ? ಕಾನೂನು ಸಚಿವ HK ಪಾಟೀಲ್ರಿಗೆ ಕನಿಷ್ಠ ಕಾನೂನು ಅರಿವಿಲ್ವಾ ಅಂತ ಪ್ರತಿಪಕ್ಷಗಳು ಪ್ರಶ್ನೆ ಮಾಡಿವೆ, ವಿಶೇಷವಾಗಿ JDS. ಏನೋ ಬಾಂಗ್ಲೆಗುಡ್ಡ ಕಾಡಿನಲ್ಲಿ ಸಿಕ್ಕ ಮತ್ತೊಂದು ಅಸ್ಥಿ ಪಂಜರದ ಗುರುತು ಪತ್ತೆಯಾಗಿದೆ. ಗುಬ್ಬಿ ಮೂಲದ ಆದಿಶೇಷ ನಾರಾಯಣ ಅನ್ನೋ ಪುರುಷನದ್ದು ಅಂತ ಈಗ ಗುರುತು ಪತ್ತೆಯಾಗಿದೆ. ಅಸ್ಥಿ ಪಂಜರದ ಬಳಿ ಆದಿಶೇಷ ನಾರಾಯಣ ಹೆಸರಿನ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕ ಬಳಿಕ SIT ಅವರ ಕುಟುಂಬಸ್ಥರಿಗೆ ವಿಚಾರಣೆಗೆ ಬರುವಂತೆ ಮನವಿ ಮಾಡಿತ್ತು. ಕುಟುಂಬಸ್ಥರು SIT ಕಚೇರಿಗೆ ಹೋಗಿ ಹೇಳಿಕೆ ಕೊಟ್ಟಿದ್ದಾರೆ. ಆದಿಶೇಷ ನಾರಾಯಣ 2013 ಅಕ್ಟೋಬರ್ 2ರಿಂದ ನಾಪತ್ತೆಯಾಗಿದ್ರು. ಬಾರ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ರು. ಇದಕ್ಕಿದಂತೆ ಇರಲಿಲ್ಲ, ಆಮೇಲೆ ಹೋದ್ರೋ ಗೊತ್ತಿರಲಿಲ್ಲ. ನೋಡೋಷ್ಟು ನೋಡಿದ್ವಿ, ಆಮೇಲೆ ನಾವು ಕೂಡ ಆತನನ್ನು ಜಾಸ್ತಿ ಹುಡುಕ್ಲಿಲ್ಲ. ಮಾನಸಿಕವಾಗೂ ಕೂಡ ಆತ ಸರಿಯಾಗೇ ಇದ್ರು ಕಾಣೆಯಾಗಬೇಕಾದ್ರೆ ಅಂತ SITಗೆ ಮಾಹಿತಿ ಕೊಟ್ಟಿದ್ದಾರೆ. ಏನೋ ರಾಜ್ಯ ಸರ್ಕಾರ ನಡೆಸ್ತಾ ಇರೋ ಜಾತಿ ಗಣತಿ ಸಮೀಕ್ಷೆಗೆ ಮಧ್ಯಂತರ ತಡೆ ಕೊಡಬೇಕು ಅಂತ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹೈಕೋರ್ಟ್ ವಿಚಾರಣೆ ನಡೆಸಿದೆ. ಕೆಲ ಷರತ್ತುಗಳನ್ನು ವಿಧಿಸಿ ಮಧ್ಯಂತರ ಆದೇಶ ನೀಡಿದೆ. ಸಮೀಕ್ಷಾ ದತ್ತಾಂಶ ಅಂದ್ರೆ ಸರ್ವೆಯ ಡೇಟಾವನ್ನ ಸಂಪೂರ್ಣವಾಗಿ ರಕ್ಷಿಸಬೇಕು ಅಂತ ಆಯೋಗಕ್ಕೆ ತಿಳಿಸಿದೆ. ಡೇಟಾವನ್ನ ಪ್ರೊಟೆಕ್ಟ್ ಮಾಡಲಾಗಿದೆ, ಗೌಪ್ಯವಾಗಿ ಇಡಲಾಗಿದೆ ಅನ್ನೋದನ್ನ ಆಯೋಗ ಕನ್ಫರ್ಮ್ ಮಾಡ್ಕೋಬೇಕು. ಜನ ಸ್ವಯಂ ಪ್ರೇರಣೆಯಿಂದ ಕೊಟ್ರಷ್ಟೇ ಮಾಹಿತಿ ಪಡಿಬೇಕು. ಜನರಿಗೆ ಆ ಮಾಹಿತಿ ಕೊಡಿ, ಈ ಮಾಹಿತಿ ಕೊಡಿ ಅಂತ ಫೋರ್ಸ್ ಮಾಡೋ ಹಾಗಿಲ್ಲ. ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು. ಈ ರೀತಿಯೆಲ್ಲ ಕಂಡೀಷನ್ ಹಾಕಿದೆ ಕೋರ್ಟ್. ಈ ಮೂಲಕ ಸಮೀಕ್ಷೆಗೆ ತಡೆ ಕೊಡೋಕೆ ಹೈಕೋರ್ಟ್ ನಿರಾಕರಿಸಿದೆ. ಆದರೆ ಒಂದಷ್ಟು ಮೂಗುದಾರವನ್ನ ಕೂಡ ಹಾಕಿದೆ. ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿಭು ಭಾಕ್ರು ಮತ್ತು CM ಜೋಶಿ ಅವರಿದ್ದ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದೆ. ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ ಮೊದಲ ವಾರಕ್ಕೆ ಮುಂದೂಡಿಕೆ ಮಾಡಿದೆ. ಬೈಕ್ ಟ್ಯಾಕ್ಸಿ ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದೆ. ನಿಯಮ ರೂಪಿಸಿ ಅಂತ 1 ತಿಂಗಳು ಟೈಮ್ ಕೊಟ್ಟರೂ ಕೂಡ ಸರ್ಕಾರ ಇದುವರೆಗೂ ನೀತಿನೇ ರೂಪಿಸಿಲ್ಲ. ಹೀಗಾಗಿ ಸರ್ಕಾರದ ನಿರ್ಬಂಧಕ್ಕೆ ತಡೆ ಕೊಡೋ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದೀವಿ ಅಂತ ಕೋರ್ಟ್ ಹೇಳಿದೆ. ಇದೇ ವೇಳೆ ಸರ್ಕಾರದ ಪರ ವಕೀಲ AG ಶಶಿಕಿರಣ್ ಶೆಟ್ಟಿ ಮಾತನಾಡಿ, ಪ್ರಯಾಣಿಕರನ್ನ ಕರ್ಕೊಂಡು ಹೋಗೋ ಬೈಕ್ ಟ್ಯಾಕ್ಸಿಗೆ ಸರ್ಕಾರ ಅನುಮತಿ ಕೊಟ್ಟಿಲ್ಲ. ಅನುಮತಿ ಇಲ್ಲೇ ಇದ್ರೂ ಬೈಕ್ ಟ್ಯಾಕ್ಸಿ ಬಳಸಲಾಗ್ತಾ ಇದೆ. ಬೈಕ್ಗಳನ್ನ ಡೆಲಿವರಿಗಾಗಿ ಮಾತ್ರ ಬಳಸೋಕೆ ಅವಕಾಶ ಕೊಡಲಾಗಿದೆ. ಈ ಕುರಿತು ಸರ್ಕಾರ ನಿಯಮ ರೂಪಿಸಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಪ್ರಯಾಣಿಕರನ್ನ ಕರ್ಕೊಂಡು ಹೋಗೋ ಬೈಕ್ ಟ್ಯಾಕ್ಸಿ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹೈಕೋರ್ಟ್ಗೆ ಮನವಿ ಮಾಡಿದ್ರು. ಏನೋ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಕೋರ್ಟ್, ಬೈಕ್ ಟ್ಯಾಕ್ಸಿ ಬದಲು ಗಿಗ್ ಕಾರ್ಮಿಕರ ಬಗ್ಗೆ ಹೇಳ್ತಾ ಇದ್ದೀರಿ. 1 ತಿಂಗಳು ಟೈಮ್ ಕೊಟ್ಟರು ಕೂಡ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ನೀವು ನಿಯಮ ತನ್ನಿ ಅಂತ ಹೇಳಿದ್ರು ಕೂಡ ಯಾಕೆ ರೂಪಿಸಿಲ್ಲ? ಬೈಕ್ ಟ್ಯಾಕ್ಸಿ ಬಗ್ಗೆ ನಿಮ್ಮ ವಾದ ಮಂಡಿಸಿ, ಆ ಬಳಿಕ ಸೂಕ್ತ ಆದೇಶ ಹೊರಡಿಸ್ತೀವಿ ಅಂತ ಹೇಳಿ ಮುಂದಿನ ವಿಚಾರಣೆಯನ್ನ ಅಕ್ಟೋಬರ್ 15ಕ್ಕೆ ನಿಗದಿಪಡಿಸಿದ್ದಾರೆ.
ಕನ್ನಡದ ಹಿರಿಯ ಸಾಹಿತಿ ದಿವಂಗತ ಎಸ್.ಎಲ್. ಭೈರಪ್ಪನವರ ಸ್ಮಾರಕವನ್ನ ಮೈಸೂರಲ್ಲೇ ನಿರ್ಮಾಣ ಮಾಡೋಕೆ ಸರ್ಕಾರ ಎಲ್ಲ ಕ್ರಮ ಕೈಗೊಳ್ಳುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೈರಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಸಿಎಂ ಈ ಘೋಷಣೆ ಮಾಡಿದ್ದಾರೆ. ಇನ್ನು ಭೈರಪ್ಪನವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶುಕ್ರವಾರ ಮಧ್ಯಾಹ್ನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ನಡೆಯುತ್ತೆ. ಏನೋ ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮಹಮ್ಮದ್ ಅನ್ನೋ ಬ್ಯಾನರ್ ಅಳವಡಿಸಿದರ ವಿಚಾರವಾಗಿ ಇತ್ತೀಚೆಗೆ ರಾಷ್ಟ್ರವ್ಯಾಪಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಇಶ್ಯೂ ಆಗಿತ್ತಲ್ಲ, ಅದೀಗ ಇಲ್ಲೂ ಗಲಾಟೆ ಆಗಿದೆ ಅಂತ ವರದಿಯಾಗಿತ್ತು. ಎರಡು ಸಮುದಾಯದ ನಡುವೆ ಬುಧವಾರ ರಾತ್ರಿ ಈ ಘಟನೆ ನಡೆದಿದ್ದು ಕಲ್ಲು ತೂರಾಟ ಕೂಡ ಆಗಿದೆ. ಪರಿಣಾಮ ಅಪ್ರಾಪ್ತ ಬಾಲಕಿ ಗಾಯಗೊಂಡಿದ್ದು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಿದೆ. ಹಲವರ ಮನೆಗಳಿಗೆ ಬಾಗಿಲಿಗೆಲ್ಲ ಡ್ಯಾಮೇಜ್ ಆಗಿದೆ. ಬ್ಯಾನರ್ ತೆಗೆಸಬೇಕು ಅಂತ ಈ ಘಟನೆಯಾಗಿದೆ ಅಂತ ಮಾಹಿತಿ ಬಂದಿತ್ತು. ಆದರೆ ಈಗ ನಗರದಲ್ಲಿ ಬ್ಯಾನರ್ ಅಳವಡಿಕೆ ಕುರಿತು ಯಾವುದೇ ಗಲಾಟೆ ಆಗಿಲ್ಲ. ವಾಗ್ವಾದ ನಡೆದ ಬೆನ್ನಲ್ಲೇ ಸ್ಥಳಕ್ಕೆ ದೌಡಾಯಿಸಿ ಪರಿಸ್ಥಿತಿ ಕ್ಲಿಯರ್ ಮಾಡಿದ್ದೀವಿ. ಹೊಡೆದಾಟ, ಬಡದಾಟ, ಗಾಯ, ಡ್ಯಾಮೇಜ್ ಏನೂ ಆಗಿಲ್ಲ ಅಂತ ಎಸ್ಪಿ ಉಮಾ ಪ್ರಶಾಂತ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಿಡಿಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಇವರ ಅಧಿಕಾರಾವಧಿಯನ್ನು ಕೇಂದ್ರ ಸರ್ಕಾರ ವಿಸ್ತರಣೆ ಮಾಡಿದೆ. 2026 ಮೇ 30ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ವಿಸ್ತರಣೆ ಮಾಡಲಾಗಿದೆ. ಪಿಎಂ ಮೋದಿ ನೇತೃತ್ವದ ಕೇಂದ್ರ ಸಂಪುಟ ನೇಮಕಾತಿ ಸಮಿತಿ ಈ ಅನುಮೋದನೆ ಕೊಟ್ಟಿದೆ. ಸಿಡಿಎಸ್ ಜೊತೆ ಅವರ ಸೇನಾ ವ್ಯವಹಾರಗಳ ಇಲಾಖೆಯ ಸೆಕ್ರೆಟರಿ ಹುದ್ದೆಯ ಅಧಿಕಾರಾವಧಿ ಕೂಡ ವಿಸ್ತರಣೆಯಾಗಿದೆ. ಅನಿಲ್ ಚೌಹಾಣ್ ಬಿಪಿನ್ ರಾವತ್ ಬಳಿಕ ದೇಶದ 2ನೇ ಸಿಡಿಎಸ್ ಆಗಿ 2022 ಸೆಪ್ಟೆಂಬರ್ 28ನೇ ತಾರೀಕು ಅಧಿಕಾರ ವಹಿಸಿಕೊಂಡಿದ್ರು. 1981ರಲ್ಲಿ ಸೇನೆಗೆ ಸೇರಿದ ಚೌಹಾಣ್ ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಭಾರತೀಯ ಸೇನೆಗೆ ಸೇವೆ ಸಲ್ಲಿಸಿದ್ದಕ್ಕಾಗಿ ಪರಮ ವಿಶಿಷ್ಟ ಸೇವಾ ಮೆಡಲ್, ಉತ್ತಮ ಯುದ್ಧ ಸೇವಾ ಮೆಡಲ್, ಅತಿ ವಿಶಿಷ್ಟ ಸೇವಾ ಮೆಡಲ್, ಸೇನಾ ಮೆಡಲ್ ಮತ್ತು ವಿಶಿಷ್ಟ ಸೇವಾ ಮೆಡಲ್ಗೆ ಅವರು ಭಾಜನರಾಗಿದ್ದಾರೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಸಶಸ್ತ್ರ ಪಡೆಗಳನ್ನು ಯಶಸ್ವಿಯಾಗಿ ಕೋಆರ್ಡಿನೇಟ್ ಮಾಡಿಕೊಂಡು ಲೀಡ್ ಮಾಡಿರೋ ಖ್ಯಾತಿ ಕೂಡ ಇವರಿಗಿದೆ. 2008ರ ಮಾಲೇಗಾಂವ್ ಸ್ಫೋಟ ಕೇಸ್ನಲ್ಲಿ ಇತ್ತೀಚೆಗಷ್ಟೇ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್, ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಸೇರಿ 7 ಆರೋಪಿಗಳನ್ನು ಎನ್ಐಎ ಕೋರ್ಟ್ ದೋಷ ಮುಕ್ತಗೊಳಿಸಿತ್ತು. ಈಗ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶರ್ಮಾರಿಗೆ ಕರ್ನಲ್ ಹುದ್ದೆಗೆ ಬಡ್ತಿ ಕೊಡಲಾಗಿದೆ. ಪ್ರಸಾದ್ ಮೇಲೆ ಭಯೋತ್ಪಾದನಾ ಕೇಸ್ ಹಾಕಲಾಗಿತ್ತು. ಆಮೇಲೆ ಅರೆಸ್ಟ್ ಆಗಿದ್ರು. 2017ರಲ್ಲಿ ಜಾಮೀನು ಸಿಕ್ಕಿತ್ತು. ಇತ್ತೀಚೆಗೆ ಎನ್ಐಎ ಕೋರ್ಟ್ ಅವ್ರ ಮೇಲಿದ್ದ ಆರೋಪಗಳನ್ನು ಕ್ಲಿಯರ್ ಮಾಡಿತ್ತು. ಈಗ ಇಷ್ಟು ವರ್ಷ ಅವ್ರ ಮೇಲೆ ಆರೋಪ ಹೊರಿಸಿ ಸುಮ್ಮನೆ ಹಾಗಾದ್ರೆ ಅಂತ ಹೇಳಿ ಒಂದು ಜಸ್ಟಿಸ್ ತರ ಮಾಡಬೇಕು ಅಂತ, ನ್ಯಾಯ ಕೊಡಿಸಬೇಕು ಅನ್ನೋ ರೀತಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಯಿಂದ ಕರ್ನಲ್ ಹುದ್ದೆಗೆ ಪ್ರಮೋಟ್ ಮಾಡಲಾಗಿದೆ ಸರ್ಕಾರದ ಕಡೆಯಿಂದ. ಭಾರತದ ಸ್ಪಿನ್ ದಿಗ್ಗಜ ಆರ್ ಅಶ್ವಿನ್ ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ನಲ್ಲಿ ಕಾಣಿಸಿಕೊಳ್ತಾರೆ. 2026-27 ಒಟ್ಟು 2 ಸೀಸನ್ ನಲ್ಲಿ ನಮ್ಮ ತಂಡದ ಪರವಾಗಿ ಅಶ್ವಿನ್ ಆಡ್ತಾರೆ ಅಂತ ಸಿಡ್ನಿ ಥಂಡರ್ಸ್ ಟೀಮ್ ಮಾಹಿತಿ ಕೊಟ್ಟಿದೆ. ಅಶ್ವಿನ್ ಕೂಡ ಈ ಮಾಹಿತಿಯನ್ನು ಕನ್ಫರ್ಮ್ ಮಾಡಿದ್ದಾರೆ. ಮೂಲಕ ಅಶ್ವಿನ್ ಬಿಗ್ ಬ್ಯಾಶ್ ಆಡಲಿರೋ ಭಾರತದ ಮೊದಲ ಅಂತಾರಾಷ್ಟ್ರೀಯ ಆಟಗಾರ ಅಂತ ಕರೆಸ್ಕೊಳ್ತಾರೆ. ಈ ಮೊದಲು ಉನ್ಮುಕ್ತ್ ಚಾಂದ್ ಆಡಿದ್ರು. ಆದರೆ ಅಶ್ವಿನ್ ಇಂಟರ್ನ್ಯಾಷನಲ್ ಆಟಗಾರ. ಸಾಮಾನ್ಯವಾಗಿ ಭಾರತದ ಆಟಗಾರರು ವಿದೇಶಿ T20 ಲೀಗ್ಗಳಲ್ಲಿ ಆಡೋ ಹಾಗಿಲ್ಲ. ಆದರೆ ಅಶ್ವಿನ್ ಇತ್ತೀಚೆಗೆ IPL ಸೇರಿದ ಹಾಗೆ ಭಾರತದ ಎಲ್ಲ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿದ್ರು. ಹೀಗಾಗಿ BCCIನ ಕಾಂಟ್ರಾಕ್ಟ್ ನಲ್ಲಿ ಅಶ್ವಿನ್ ಇಲ್ಲ. ಸೊ ಯಾವುದೇ ಲೀಗ್ ಆಡಬಹುದು. ನೆಕ್ಸ್ಟ್ ಈಗ UAEನ IL T20 ಕೂಡ ಆಡ್ತಾರೆ ಅನ್ನೋ ಮಾಹಿತಿ ಇದೆ. ಭಾರತದ ಷೇರುಪೇಟೆ ಮತ್ತೆ ಅಗೇನ್ ರೆಡ್. ದಿನದ ವಹಿವಾಟಿನ ಅಂತ್ಯಕ್ಕೆ 555 ಪಾಯಿಂಟ್ಸ್ 555 ಬಿದ್ದು 81,159ಕ್ಕೆ ತಲುಪಿದೆ. ನಿಫ್ಟಿ 166 ಪಾಯಿಂಟ್ಸ್ ಡೌನ್ ಆಗಿ 24,890ಕ್ಕೆ ರೀಚ್ ಆಗಿದೆ. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್, ಪ್ರಾಫಿಟ್ ಬುಕಿಂಗ್, ಡಾಲರ್ ಇಂಡೆಕ್ಸ್ ಏರಿಕೆ, ವಿದೇಶಿ ಬಂಡವಾಳದ ಹೊರಹರಿವು ಮಾರ್ಕೆಟ್ಗೆ ಪೆಟ್ಟು ಕೊಟ್ಟಿದೆ. ಹಾಗೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅನಿಶ್ಚಿತತೆ ಮುಂದುವರೆದಿದೆ. ಹೀಗಾಗಿ ಮಾರ್ಕೆಟ್ 5ನೇ ಸೆಷನ್ ನಲ್ಲಿ ನಿರಂತರವಾಗಿ ಲಾಸ್ ಮಾಡಿಕೊಂಡಿದೆ. ಹೀರೋ ಮೋಟೋಕಾರ್ಪ್, ಹಿಂಡಾಲ್ಕೋ, ಆಕ್ಸಿಸ್ ಬ್ಯಾಂಕ್, ಭಾರತಿ ಏರ್ಟೆಲ್, HDFC ಬ್ಯಾಂಕ್ ಷೇರುಗಳು ಗ್ರೀನ್ ನಲ್ಲಿದ್ವು. ಇತ್ತ ಪವರ್ ಗ್ರಿಡ್ ಕಾರ್ಪೊರೇಷನ್, ಟಾಟಾ ಮೋಟಾರ್ಸ್, TCS, ಏಷ್ಯನ್ ಪೇಂಟ್ಸ್, NTPC ಷೇರುಗಳು ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಏರಿಕೆಯಾಗಿ 88 ರೂಪಾಯಿ 68 ಪೈಸೆ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 235 ರೂಪಾಯಿ ಕಮ್ಮಿಯಾಗಿ 1,13,349 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 210 ರೂಪಾಯಿ ಕಮ್ಮಿಯಾಗಿ 1,03,830 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,951 ರೂಪಾಯಿ ಹೆಚ್ಚಾಗಿ 1,37,040 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ. ಕೇವಲ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.